ಇದಲ್ವೇ ನಾ ಆ್ಯಕ್ಚುಲ್ ಆಗಿರೋ ಸರ್ವೈವಲ್ ಥ್ರಿಲ್ಲರು. IMDb ರೇಟಿಂಗ್ನಾಗಲಿ ಬೇರೆ ರೇಟಿಂಗ್ಸ್ನಾಗಲಿ ನೋಡಿ ಮೋಸ ಹೋಗಬೇಡಿ. ಈ ಒಂದು ಸಿನಿಮಾ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಟೈಮ್ ತೊಗೊಬೋದು, ಬಟ್ ಆಮೇಲಿಂದ ಒಳ್ಳೆ ಫೀಲಿಂಗ್ ಅಂತೂ ಗ್ಯಾರಂಟಿ ಕೊಡುತ್ತೆ. ನಾನು ಇದ್ದಂಗೆ ಸ್ಟ್ರೈಟಾಗಿ ಯಾವುದೇ ಫಿಲ್ಟರ್ ಇಲ್ದಂಗೆ ಮಾತಾಡ್ತೀನಿ. ಅದಕ್ಕೂ ಮುಂಚೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವುಲ್ಫ್ ಮ್ಯಾನ್ ಇದೊಂದು ಹಾಲಿವುಡ್ ಮೂವಿ. ಲ್ಯಾಗ್ ಫ್ಯಾನಲ್ಲೇ ಈ ಒಂದು ಸಿನಿಮಾನ ಡೈರೆಕ್ಟ್ ಮಾಡಿದ್ದಾರೆ. ಹಳೆ ವುಲ್ಫ್ ಮ್ಯಾನ್ ಸಿನಿಮಾಗಳು ಹೆಂಗಿದಾವ ನಾನು ನೋಡಿಲ್ಲ, ಆ ಒಂದು ಎಕ್ಸ್ಪೀರಿಯನ್ಸ್ ನನಗೆ ಗೊತ್ತಿಲ್ಲ. ಆ ಒಂಥರ ಲೆಜೆಂಡರಿ ಮೂವೀಸೇ ಆಗಿರ್ತವೆ ಬಿಡಿ. ಬಟ್ ನಾನು ನೋಡಿದ್ದು ಈ ಒಂದು ವುಲ್ಫ್ ಮ್ಯಾನ್ನ. ಈ ಮೂವಿಯ ಸ್ಟೋರಿ ಲೈನ್ ವಿಷಯಕ್ಕೆ ಬಂದರೆ, ಬ್ಲ್ಯಾಕ್ ಲೋವೆಲ್ಲು ಮತ್ತು ಡ್ಯಾನ್ ತಂದೆ ಮಗ, ತಂದೆ ಡ್ಯಾನು ಮತ್ತು ಬ್ಲ್ಯಾಕ್ ಲೋವೆಲ್ಲು ಮಗ. ಚಿಕ್ಕ ವಯಸ್ಸಲ್ಲಿ ಒಂದು ವುಲ್ಫ್ ಮ್ಯಾನ್ನ ನೋಡಿದ್ರಿಂದ ಡ್ಯಾನು ಮಗನ ದೂರ ಇಟ್ಟಿರ್ತಾನೆ. ಇನ್ನು ಬ್ಲ್ಯಾಕ್ ಲೋವೆಲ್ಲು ಬೆಳೆದು ದೊಡ್ಡವನಾಗ್ತಾನೆ. ಅವನಿಗೆ ಚಾಟರ್ಲೆಟ್ ಅನ್ನೋ ಲವರ್ ಕೂಡ ಸಿಗ್ತಾಳೆ. ಇಬ್ಬರು ಮದುವೆ ಆಗ್ತಾರೆ. ಅವರಿಬ್ರಿಗೂ ಜಿಂಗರ್ ಅನ್ನೋ ಮಗಳೂ ಕೂಡ ಹುಡ್ತಾಳೆ ಅಂತ ತಿಳ್ಕೊಂಡಂಥ ಬ್ಲ್ಯಾಕ್ ಲೋವೆಲ್ಲು ಚಿಕ್ಕ ವಯಸ್ಸಲ್ಲಿ ಬೆಳೆದಂಥ ಕಾಡಿಗೆ ಮತ್ತೆ ಬರ್ತಾನೆ. ಬಟ್ ಅಲ್ಲಿ ಆಕ್ಸಿಡೆಂಟ್ ಆಗುತ್ತೆ. ಮತ್ತೆ ಅಲ್ಲಿ ವುಲ್ಫ್ ಮ್ಯಾನ್ ಬಂದು ಅಲ್ಲಿರೋ ಪರ್ಸನ್ನ ಒಬ್ಬನ್ನ ಎಳ್ಕೊಂಡು ಹೋಗ್ತಾನೆ. ಇವನಿಗೂ ಕೂಡ ಕಚ್ಚುತ್ತಾನೆ. ಇನ್ನು ಇವ್ರು ಹೆಂಗೋ ಮಾಡಿ ಆ ಒಂದು ಬ್ಲ್ಯಾಕ್ ಲೋವೆಲ್ನ ಹಳೆ ಮನೆಗೆ ಸೇರ್ಕೊತಾರೆ. ಆ ಒಂದು ವುಲ್ಫ್ ಮ್ಯಾನು ಕಚ್ಚಿದ್ರಿಂದ ಬ್ಲ್ಯಾಕ್ ಲೋವೆಲ್ಲು ಇನ್ಫೆಕ್ಟ್ ಆಗ್ತಾ ಇರ್ತಾನೆ. ಇನ್ಫೆಕ್ಟ್ ಆಗೋದ್ರಿಂದ ಲೈಟಾಗಿ ಅವನು ವುಲ್ಫ್ ಮ್ಯಾನ್ ಆಗಿ ಟರ್ನ್ ಆಗ್ತಾ ಇರ್ತಾನೆ. ಇನ್ನು ಉಳ್ಕೊಂಡಿರೋದು ಇಲ್ಲಿ ಚಾಟರ್ಲೆಟ್ಟು ಮತ್ತು ಜಿಂಜರು, ಅವನ ಹೆಂಡತಿ ಮತ್ತು ಮಗಳು. ಇವರಿಬ್ಬರು ಸೇವ್ ಆಗ್ತಾರ, ಇಲ್ಲ ಬ್ಲ್ಯಾಕ್ ಲೋವೆಲ್ಲೇ ಅವ್ರನ್ನೇನಾದರೂ ಸಾಯಿಸ್ತಾನ ಅಥವಾ ವುಲ್ಫ್ ಮ್ಯಾನಿಂದ ಇವ್ರನ್ನ ಕಾಪಾಡ್ತಾನ, ಇದೆಲ್ಲ ನಾವು ಸಿನಿಮಾ ನೋಡಿ ತಿಳ್ಕೊಬೇಕು. ಸಿನಿಮಾದಲ್ಲಿರೋ ಅಪ್ರೋಚ್ ಆಗಿರ್ಬೋದು ಮತ್ತು ಆ ವುಲ್ಫ್ ಮ್ಯಾನ್ದು ಎಲ್ಲ ಕೂಡ ನಂಬೋ ಥರ ಅನ್ನಿಸ್ತು. ಆ ಇನ್ಫೆಕ್ಟ್ ಆಗಿರೋ ಸಿಚುವೇಶನ್ಸ್ನ ಎಲ್ಲನೂ ಕೂಡ ಸಖತ್ತಾಗಿ ಬ್ರೂಟಲ್ ಆಗಿ ತೋರಿಸಿದ್ದಾರೆ. ಆ ಒಂದು ಇಂಟ್ರೆಸ್ಟು ಓಲ್ ಸಿನಿಮಾದಲ್ಲಿ ನನಗೆ ಮಾತ್ರ ಸಿಕ್ಕಾಪಟ್ಟೆ ಇಂಪ್ರೆಸ್ ಮಾಡ್ತು. ಆ ಟ್ವಿಸ್ಟ್ಗಳು ಟರ್ನ್ಗಳು ಚೆನ್ನಾಗಿದೆ. ಒಟ್ಟಿನಲ್ಲಿ ಒಂದು ಫಸ್ಟ್ ಹಾಫ್ ಆಗೋವರೆಗೂ ಕೂಡ ವುಲ್ಫ್ ಮ್ಯಾನ್ನ ಯಾರು ತೋರಿಸೋದಿಲ್ಲ. ಅದೊಂದು ಸ್ವಲ್ಪ ಬೋರ್ ಹೊಡಿಸುತ್ತೆ ಸ್ಟಾರ್ಟಿಂಗಲ್ಲಿ. ಬಟ್ ಓಲ್ ಸಿನಿಮಾ ಕನೆಕ್ಟ್ ಆದಮೇಲೆ ಲಾಸ್ಟ್ 1 ಅವರು ಅಥವಾ ಒಂದು 50 ಮಿನಿಟ್ಸು ಸಖತ್ತು ಎಂಟರ್ಟೈನ್ ಮಾಡುತ್ತೆ. ಅದರಲ್ಲೂ ಥ್ರಿಲ್ಲಿಂಗು ಸರ್ವೈವಲ್ ಥ್ರಿಲ್ಲರ್ ಸಿನಿಮಾಗಳು ಇಷ್ಟಪಟ್ಟವ್ರಿಗಂತೂ ಈ ಒಂದು ಸಿನಿಮಾ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ, ಅದಂತೂ ನಾನು ಪ್ರಾಮಿಸ್ ಮಾಡ್ತೀನಿ. ಒಂಥರ ಚೆನ್ನಾಗಿದೆ ಗುರು ಸಿನಿಮಾ ಮಾತ್ರ. ಈ ಒಂದು ಸಿನಿಮಾ ಪ್ರಸ್ತುತಕ್ಕೆ ಜಿಯೋ ಹಾಟ್‌ಸ್ಟಾರ್ನಲ್ಲಿ ಸ್ಟ್ರೀಮ್ ಆಗ್ತಾ ಇದೆ. ಅಷ್ಟೇ ಅಲ್ಲ, G5, ಅಮೆಜಾನ್ ಪ್ರೈಮು, ಆಪಲ್ TV, ಯೂಟ್ಯೂಬು, ಗೂಗಲ್ TV ಇಲ್ಲೆಲ್ಲ ರೆಂಟಿಗೆ ಅವೈಲಬಲ್ ಇದೆ. ಜಿಯೋ ಹಾಟ್‌ಸ್ಟಾರಲ್ಲಿ ಮಾತ್ರ ಸಬ್ಸ್ಕ್ರಿಪ್ಷನ್ ಇದ್ರೆ ಸಾಕು, ಆರಾಮಾಗಿ ನೋಡ್ಬೋದು ಈ ಒಂದು ಸಿನಿಮಾನ. ಈ ಒಂದು ಸಿನಿಮಾಗೆ IMDb ರೇಟಿಂಗು ಕಡಿಮೆ ಇದೆ, 5.6 ಇದೆ. ಬಟ್ ಒಂದೊಳ್ಳೆ ಸಿನಿಮಾ ಗುರು, ನನಗೆ ಮಾತ್ರ ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ನ ಕೊಡ್ತು. ಸಿನಿಮಾದಲ್ಲೂ ಕೂಡ ಜಾಸ್ತಿ ಕ್ಯಾರೆಕ್ಟರ್ಗಳು ಇರೋದಿಲ್ಲ, ಇರೋದೇ ಒಂದು 5-6 ಕ್ಯಾರೆಕ್ಟರ್ ಅಷ್ಟೇ. ಅದರಲ್ಲೂ ಈ ಬ್ಲ್ಯಾಕ್ ಲೋವೆಲ್ಲು, ಚಾಟರ್ಲೆಟ್ಟು, ಆ ಜಿಂಜರು, ಈ ಒಂದು 3 ಜನ ಪರ್ಸನ್ಸ್ ಮೇಲೇ ಈ ಒಂದು ಸಿನಿಮಾ ನಿಂತಿರೋದು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇವರು ಟ್ರಿಪ್ಪಿಗೋಸ್ಕರ, ಒಂದು ವೆಕೇಷನ್ಸ್ಗೋಸ್ಕರ ಹೊರಗಡೆ ಬಂದು ಯಾವ್ಯಾವ ಥರ ಪ್ರಾಬ್ಲಮ್ನ ಫೇಸ್ ಮಾಡ್ತಾರೆ ಅಂತ ನಾವಿಲ್ಲಿ ನೋಡ್ಬೋದು. ಒಟ್ಟಿನಲ್ಲಿ ಒನ್ ಆಫ್ ದಿ ಬೆಸ್ಟ್ ಸರ್ವೈವಲ್ ಥ್ರಿಲ್ಲರ್ ಅಂದರೆ ತಪ್ಪಾಗಲ್ಲ. ಸಿನಿಮಾನ ನೋಡಿ ನೀವು ಎಂಟರ್ಟೈನ್ ಆಗ್ತೀರಾ. ಆಲ್ರೆಡಿ ಈ ಒಂದು ಸಿನಿಮಾನ ನೋಡಿದರೆ ನಿಮ್ಮ ಫೀಲಿಂಗ್ ಏನು ಅಂತ ಕಮೆಂಟ್ ಮಾಡಿ. ನನ್ನ ರಿವ್ಯೂ ಇದೆ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಹಾಕ್ಕೊಳ್ಳಿ. ನಾನು ಮತ್ತೆ ನಿಮಗೆ ಸಿಗ್ತಾ ಇರ್ತೀನಿ. ಬಾಯ್.